ಕೃಷ್ಣ ಅಭಿಮಾನಿಗಳ ಸ್ಟುಡಿಯೋದಲ್ಲಿ ಇದ್ದಂತ ಕೃಷ್ಣ ಪುಣ್ಯ ಭೂಮಿಯನ್ನು ಇವತ್ತು ಧ್ವಂಸಗೊಳಿಸಿದ್ದಾರೆ. ಇವತ್ತು ಇಡೀ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹೈಕೋರ್ಟ್ ಆದೇಶ ಪ್ರತಿನೂ ಬಂದಿಲ್ಲ. ಹೈಕೋರ್ಟ್ ಪ್ರತಿನ ತಂದು ಯಾರಿಗೂ ಸಹ ಇವರು ತೋರಿಸೋ ಇಲ್ಲ. ಅಷ್ಟು ಜನ ಅಭಿಮಾನಿಗಳನ್ನ ಕರೆದು ಇದು ಧ್ವಂಸ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಇಲ್ಲವಾದ ಜಾಗದ ರೇಟ್ ಏನಿತ್ತು 10 ಗುಂಟೆ ಜಾಗ ಬೇಕು ಅಂತ ನಾವು ಅವತ್ತಿನ ದಿನ ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡಿದ್ವಿ. ಆ ಆದೇಶವನ್ನು ಧಿಕ್ಕರಿಸಿ ಏಕಾಏಕಿ ರಾತ್ರಿ ಹೊತ್ತು ನುಗ್ಗಿ ಎಲ್ಲ ಧ್ವಂಸ ಮಾಡಿದ್ದಾರೆ. ಇದು ವಿಷ್ಣುವರ್ಧನ್ನ ಮತ್ತೆ ಕೊಲೆ ಮಾಡ್ದಂಗೆ. ಮೊದ್ಲೇ ಅವ್ರನ್ನ ಚುಚ್ಚಿ ಸಾಯಿಸಿದ್ರು, ಈಗ ಮತ್ತೆ ಅವ್ರನ್ನ ಸಾಯಿಸಿರೋದು ನಿಜವಾಗ್ಲೂ ಇಡೀ ಅಭಿಮಾನಿಗಳಿಗೆ ಆಗುವಂತ ನೋವು. ಆದ್ರೆ ಇದು ಹೋರಾಟ ನಿಲ್ಲೋದಿಲ್ಲ. ಅದೇ ಜಾಗದಲ್ಲಿ ತಮಗೆ ಪುಣ್ಯ ಭೂಮಿ ಆಗ್ಬೇಕು. ನಾವು ಸರ್ಕಾರದಲ್ಲಿ ಕೇಳೋದಷ್ಟೇ, ಮುಖ್ಯಮಂತ್ರಿಗಳು ಅಲ್ಲಿ ಕೊಟ್ಟಂತ ಜಾಗ ಅದು ಪುಣ್ಯ ಭೂಮಿಗೆ. ಅವ್ರನ್ನ ದಫನ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಂತ ಕೊಟ್ಟಂತ ಜಾಗ. ಯಾವ್ದೋ ಬೇರೆಯವ್ರು ಬಂದು ನಾವು ತಗೊಂಡೋಗಿ ಅಲ್ಲಿ ಹಾಕಿರೋದಂತಲ್ಲ. ಮುಖ್ಯಮಂತ್ರಿಗಳು ಗುರುತಿಸುವಂತ ಜಾಗವನ್ನ ಅಲ್ಲಿ ಇವತ್ತು ಪುಣ್ಯ ಭೂಮಿ ಅವ್ರನ್ನ ಅಲ್ಲಿ ದಫನ್ ಆಗಿರುವಂತದ್ದು. ಅಂತ ಜಾಗನ ಏಕಾಏಕಿ ಹೊಡೆದು ಇಡೀ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳಿಗೆ ನೋವನ್ನ ತಂದಿರುವಂತದ್ದು. ಮೊದಲೇ ಮತ್ತು ಅಭಿಮಾನಿಗಳ ನೋವಿಂದ ದುಃಖಿತರಾಗಿದ್ರು. ಆದ್ರೂ ಸಹ ಲಕ್ಷಾಂತರ ಜನ ಅಭಿಮಾನಿಗಳು ಇವತ್ತು ಎಲ್ಲಾ ಕಡೆ ಹೋರಾಟ ಮಾಡಿ ಆ ಭೂಮಿ ಬೇಕು, ಅದೆಷ್ಟೇ ಕೋಟಿ ಆಗ್ಲಿ ನಾವು ತಗೋತೀವಿ ಅಂತ ಅದನ್ನು ಕೇಳದೆ ರಾತ್ರೋರಾತ್ರಿ ಧ್ವಂಸಗೊಳಿಸಿರೋದು ಇದು ಖಂಡನೀಯ. ಮುಖ್ಯಮಂತ್ರಿಗಳಿಗೆ ಹೇಳೋದಷ್ಟೇನೆ, ದಯವಿಟ್ಟು ಅಭಿಮಾನಿಗಳಿಗೆ ರೊಚ್ಚಾಗೋದು ಬೇಡ. ದಯವಿಟ್ಟು ತಾವೆಲ್ಲ ಕೂರಿಸಿ ಮತ್ತೆ ಆ ಜಾಗನ ಅವ್ರ ಕುಟುಂಬದವ್ರನ್ನ ಕರೆಸಿ ಆ ಜಾಗನ ಕೊಟ್ಟು ಅದೇ ಜಾಗದಲ್ಲಿ 10 ಗುಂಟೆ ಕೊಟ್ಟು ತಿರ್ಗಾ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪುಣ್ಯ ಭೂಮಿ ಆಗಬೇಕು. ಇಲ್ಲವಾದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ನಾವು ಹಮ್ಮಿಕೊತೀವಿ. ಇದು ದೊಡ್ಡ ಗಲಾಟೆ ಆಗುತ್ತೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ವಿಷ್ಣು ಅಭಿಮಾನಿಗಳನ್ನ ಕೆರಳಿಸ್ತಾ ಇದ್ದೀರಾ. ಮೊದಲಿಂದಲೂ ವಿಷ್ಣು ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದಾರೆ. ಆ ಶಾಂತಿ ಪ್ರಿಯರನ್ನ ಹೋಗಿ ನೀವು ಕೆರಳಿಸ್ಬೇಡಿ. ಮುಂದಿನ ಇಡೀ ಕರ್ನಾಟಕದ ಮೂಲೆ ಮೂಲೆಗಳು ಸಹ ಇದು ಗಲಾಟೆಗೆ ಅವಕಾಶ ಮಾಡ್ಕೊಳ್ಬೇಡಿ. ಕೈ ಮುಗಿದು ಕೇಳ್ತೀವಿ. ನಾವು ಹೈಕೋರ್ಟ್ಗೆ ಆದೇಶಕ್ಕೆ ನಾವು ನ್ಯಾಯವನ್ನು ನಾವು ತಲೆಬಾಗ್ತೀವಿ. ಆದ್ರೆ ತಲೆಬಾಗಿದಕ್ಕಿಂತ ಮುಂಚೆ ಅವರು ಪ್ರತಿನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಜನ ಲಾಯರ್ನ ಕರ್ಕೊಂಡ್ಬಂದು ಅಷ್ಟು ಜನ ಅಭಿಮಾನಿಗಳನ್ನೆಲ್ಲ ಕರೆಸಿ ಕೂತು ಮಾತಾಡಿ ಈ ತರ ಧ್ವಂಸ ಮಾಡ್ತೀವಿ ಅಂದಾಗ ಅದಕ್ಕೆ ನಾವೇನೋ ಒಂದು ರಿಯಾಕ್ಷನ್ ದೊಡ್ಡ ದೊಡ್ಡ ಹಿರಿಯರನ್ನೆಲ್ಲ ಕೂರಿಸಿ ಆ ಜಾಗ ನಮಗೆ ಬೇಕು, ಒಂದು 10 ಗುಂಟೆ, ನಮ್ಗೆ 2 ಎಕರೆ ಕೊಡಿ ಕೇಳಿರ್ಲಿಲ್ಲ, 10 ಗುಂಟೆ ಜಾಗ ಮಾತ್ರ ಕೊಡಿ ಅಂತ ಕೇಳಿದ್ವಿ. ಆ 10 ಗುಂಟೆನಾದ್ರೂ ಕೊಡಬಹುದಾಗಿತ್ತು. ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಗೆ ಕರಾಳ ದಿನ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಘೋರ ಕೃತ್ಯ ಮಾಡಿರೋದು ನಿಜವಾಗ್ಲೂ ನಾವು ಖಂಡಿಸ್ತೀವಿ. ಅದ್ಯಾರೇ ಕಿಡಿಗೇಡಿಗಳನ್ನ ಬಂಧಿಸ್ಬೇಕು. ಇರೋದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಹೋರಾಟ ಆಗುತ್ತೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಷ್ಟು ದಾನಗೆ ಜೈ, ಇಷ್ಟು ದಾನಗೆ ಜೈ, ಇಷ್ಟು ದಾನಗೆ ಜೈ. ಬಂಧಿಸಿ ಬಂಧಿಸಿ ಕಿಡಿಗೇಡಿಗಳನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಕಿಡಿಗೇಡಿಗಳನ್ನು ಬಂಧಿಸಿ, ದೊರಕಿಸಿ ನ್ಯಾಯ ದೊರಕಿಸಿ, ದೊರಕಿಸಿ ನ್ಯಾಯ ದೊರಕಿಸಿ, ದೊರಕಿಸಿ, ದೊರಕಿಸಿ ನ್ಯಾಯ ದೊರಕಿಸಿ, ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಗೆಲ್ಲುವ ತನಕ ಹೋರಾಟ. ಅಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ. ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉಳಿಸಿ ಉಳಿಸಿ ಸ್ಮಾರಕ ಉಳಿಸಿ, ಉಳಿಸಿ ಉಳಿಸಿ ಸ್ಮಾರಕ ಉಳಿಸಿ, ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಗೆಲ್ಲುವ ತನಕ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ, ಉಳಿಸಿ ಉಳಿಸಿ. ಪುಣ್ಯಭೂಮಿ ಉಳಿಸಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅನ್ಯಾಯ ಅನ್ಯಾಯ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ
ಉಳಿಸಿ ಪುಣ್ಯಭೂಮಿ ಉಳಿಸಿ ಉಳಿಸಿ ಪುಣ್ಯಭೂಮಿ ಉಳಿಸಿ 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 ಪುಣ್ಯಭೂಮಿ ಉಳಿಸಿ ಈ ಕೂಡಲ ಕಿಡಿಗೇಡಿಗಳನ್ನು ಬಂಧಿಸಿ ಈ ಕೂಡಲ ಕಿಡಿಗೇಡಿಗಳನ್ನು ಬಂಧಿಸಿ ಈ ಕೂಡಲ ಕಿಡಿಗೇಡಿಗಳನ್ನು ಬಂಧಿಸಿ ಬಂಧಿಸಿ ವಿಷ್ಣು ದಾದಾಗೆ ವಿಷ್ಣು ದಾದಾಗೆ ವಿಷ್ಣು ದಾದಾಗೆ ಅದೊಂದು ಕರಾಳ ದಿನ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಇವತ್ತು ನಮಗೆ ಕರಾಳ ದಿನ ಒಂದು ಆಚರಣೆ ಮಾಡೋಂಗಾಗೋಗಿದೆ. ಯಾಕೆಂದ್ರೆ ಮತ್ತೊಮ್ಮೆ ವಿಷ್ಣುವರ್ಧನ್ ಎಲ್ಲೋ ಸತ್ತೋಗಿದ್ದಾರೆ ಅನ್ನೋ ಭಾವನೆ ನಮಗೆಲ್ಲ ಅಭಿಮಾನಿಗಳು ಬರ್ತಾ ಇದ್ದಾರೆ. ಯಾತಕ್ಕೆ ಈ ಥರ ಅನ್ಯಾಯ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕೆಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ವಿಷ್ಣುವರ್ಧನ್ಗೆ ಎಷ್ಟು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೆಣಕಬಾರ್ದು ಅಂತ. ಆದ್ರೂ ಪದೇ ಪದೇ ಕೆಣಕ್ತಲೇ ಇದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಲೇ ಇದೆ. ಅವ್ರು ಇದ್ದಾಗಲೂ ಅನ್ಯಾಯ ಆಗಿತ್ತು, ಸತ್ತ ಮೇಲೂ ಅನ್ಯಾಯ ಆಗಿತ್ತು. ಆದ್ರೆ ಇದು ಇವತ್ತಿನ ದಿನ ಕರಾಳ ದಿನ ಅಭಿಮಾನಿಗಳಿಗೆ. ಇವತ್ತು ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಹಬ್ಬ ಮಾಡೋದು ಬಿಟ್ಟು ವಿಷ್ಣು ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ದಯವಿಟ್ಟು ಈ ಕಿಡಿಗೇಡಿಗಳು ಯಾರೋ ರಾತ್ರಿ ಧ್ವಂಸ ಮಾಡಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪುಣ್ಯಭೂಮಿನ ಧ್ವಂಸ ಮಾಡಿಲ್ಲ. ಇಡೀ ಕರ್ನಾಟಕದ ಆಸ್ತಿಯ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನ ಧ್ವಂಸ ಮಾಡಿರೋದು. ಇದು ಎಚ್ಚೆತ್ಕೋಬೇಕಿದು. ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಧ್ವಂಸ ಮಾಡಿಲ್ಲ, ಒಬ್ಬ ಮಹಾನ್ ವ್ಯಕ್ತಿಯನ್ನ ಧ್ವಂಸ ಮಾಡಿರೋದು ನಿಜವಾಗ್ಲೂ ನಾವು ಖಂಡಿಸ್ತೀವಿ. ಇವತ್ತು ಕರಾಳ ದಿನ. ದಯವಿಟ್ಟು ಅಭಿಮಾನಿಗಳಿಗೆ ಮತ್ತೊಮ್ಮೆ ನೋವುಂಟು ಮಾಡಬೇಡಿ. ಯಾಕೆಂದ್ರೆ ಕೋಟ್ಯಾಂತರ ಅಭಿಮಾನಿಗಳು 15 ವರ್ಷ ಆದ್ರೂ ಇನ್ನೂ ಅಭಿಮಾನಿಗಳು ತುಂಬಾ ಕೋಟ್ಯಾಂತರ ಜನ ಇದ್ದಾರೆ ಅಂದ್ರೆ ಅದೆಲ್ಲ ಯೋಚನೆ ಮಾಡಬೇಕು. ಯಾಕೆಂದ್ರೆ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳು ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದಾರೆ. ಆ ಅಭಿಮಾನಿಗಳನ್ನ ನೀವೆಲ್ಲ ಚುಚ್ಚಿ ಸಾಯಿಸ್ತಾ ಇದ್ದೀರಾ. ದಯವಿಟ್ಟು ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ನ್ಯಾಯವನ್ನು ದೊರಕಿಸ್ಕೊಡಿ. ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇರೋದಷ್ಟೇನೆ, ಆ ಮನೆಯವ್ರನ್ನ ಕರೆಸಿ ನಮ್ಮ 10 ಗುಂಟೆ ಜಾಗನ ಕೊಟ್ಟು ಪುನಃ ಅಲ್ಲಿ ಪುಣ್ಯಭೂಮಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಯಾಕೆಂದ್ರೆ ನೀವು ಮನವಿಯನ್ನು ಪುರಸ್ಕರಿಸಿದ್ದೆ, ಯಾಕೆಂದ್ರೆ ನೀವು ಒಳ್ಳೇದಕ್ಕೆ ನೀವು ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅಭಿಮಾನಿಗಳಿಗೆ ನಿರಾಸೆ ಆಗೋದು ಬೇಡ. ಇವಾಗಲೇ ಅಭಿಮಾನಿಗಳ ಮೊದಲಿಂದನೂ ನಿರಾಸೆ ಆಗಿದೆ. ವಿಷ್ಣುವರ್ಧನ್ ಎಷ್ಟು ಶಾಂತಿ ಪ್ರಿಯರೋ, ವಿಷ್ಣುವರ್ಧನ್ ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದಾರೆ. ಆ ಶಾಂತಿ ಪ್ರಿಯರಿಗೆ ಕೆಟ್ಟದನ್ನ ಮಾಡಬೇಡಿ, ಅವ್ರಿಗೆ ಒಳ್ಳೇದನ್ನ ಮಾಡಿ. ತಿರ್ಗಾ ಅಭಿಮಾನಿಗಳ ದಂಗೆ ಇದ್ರೆ ಇಡೀ ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಆಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಡ್ತೀವಿ. ಆ ಕುಟುಂಬದವ್ರನ್ನ ಕರೆಸಿ ಕೂಡಲೇ ಆ ಧ್ವಂಸ ಮಾಡಿರೋ ಜಾಗದಲ್ಲೇ ಒಂದು ಪುಣ್ಯಭೂಮಿಯನ್ನ 10 ಗುಂಟೆನಾದ್ರೂ ನಮಗೆ ಪುಣ್ಯಭೂಮಿಯನ್ನ ಜಾಗ ಕೊಡಬೇಕು. ಅದಕ್ಕೆ ಏನ್ ರೇಟ್ ಆಗುತ್ತೆ, ಇವತ್ತಿನ ಗವರ್ಮೆಂಟ್ ರೇಟ್ ಇದೆ, ಏನ್ ರೇಟ್ ಇದೆ ಅದೆಲ್ಲ ಅಭಿಮಾನಿಗಳು ಸೇರಿ ಕೊಡ್ತಾರೆ. ಅದರಿಂದ ಅದರ ಏನು ತಾರತಮ್ಯ ಮಾಡೋದಿಲ್ಲ, ಕೊಟ್ಟೆ ಕೊಡ್ತಾರೆ. ಅದನ್ನ ದಯವಿಟ್ಟು ಅದನ್ನ ಉಳಿಸ್ಕೊಡಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಇವತ್ತು ಕಳಕಳಿಯಿಂದ ಅವ್ರನ್ನ ಕೇಳ್ಕೊತಾ ಇದೀವಿ. ದಯವಿಟ್ಟು ನಮಗೆ ಅಭಿಮಾನಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ನಾವು ಮನವಿಯನ್ನ ಕೇಳ್ಕೊತಾ ಇದ್ದೀವಿ. ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ನಿನ್ನೆ ರಾತ್ರಿ ಏಕಾಏಕಿ ಹೈಕೋರ್ಟ್ ಆದೇಶ ಬಂದಿದೆ ಅಂತ ಧ್ವಂಸಗೊಳಿಸಿದ್ರಿಂದ ಮೈಸೂರು ಅಭಿಮಾನಿಗಳೆಲ್ಲ ಸೇರಿ, ಸಮಸ್ತ ಮೈಸೂರಿನ ಅಭಿಮಾನಿಗಳೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಅವರು ಹೈಕೋರ್ಟ್ ಆದೇಶನ ಪುರಸ್ಕರಿಸಿದ್ದೇ ಆಗಿದೆ. ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸಂಘಟನೆಗಳೆಲ್ಲ ಕರೆದು ಮಾತುಕತೆ ಮಾಡಿ ಈ ಹೈಕೋರ್ಟ್ ನಮ್ಮ ಪರವಾಗಿ ಆದೇಶ ಬಂದಿದೆ, ನಾವು ಇದನ್ನು ಧ್ವಂಸಗೊಳಿಸ್ತೀವಿ ಅಂತ ಅವರು ತಿಳಿಸ್ಬೋದಾಗಿತ್ತು. ಅವಾಗ ಅಭಿಮಾನಿಗಳು ಆ ಜಾಗಕ್ಕೆ ಏನು ಮೌಲ್ಯ ಕೊಡಬೇಕಾಗಿತ್ತು ಕೊಟ್ಟು ಅದನ್ನು ಖರೀದಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯನ್ನ ಮಾಡಲಿಕ್ಕೆ ತಯಾರಾಗ್ತಾ ಇದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಗ ಆಗಿರೋದು ಒಂದು ವಿಪರ್ಯಾಸವೇ ಸರಿ. ವಿಷ್ಣುವರ್ಧನ್ ಅವರಿಗೆ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ, ಈ ವಿಚಾರದಲ್ಲೂ ಅನ್ಯಾಯ ಆಗ್ತಾನೆ ಇದೆ. ದಯವಿಟ್ಟು ಸರ್ಕಾರದವರು ಈ ಮೂಲಕ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಕರೆಸಿ ಮತ್ತೊಮ್ಮೆ ಮಾತುಕತೆ ಮುಖಾಂತರ ಅಭಿಮಾನಿ ಸಂಘಟನೆಗಳನ್ನ ಕರೆಸಿ ಮಾತುಕತೆ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸಿ ಅಭಿಮಾನಿಗಳಿಗೆ ಈ ಪುಣ್ಯಭೂಮಿಯನ್ನ ಅವರು ಕೇಳಿದಷ್ಟು ಮೊತ್ತನ ಕೊಡಕ್ಕೆ ತಯಾರಿರೋದ್ರಿಂದ ಮತ್ತೆ ದೊರಕಿಸಿ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಆಗಲೇಬೇಕೆಂದು ನಾವು ಇಲ್ಲಿ ಈ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇದಕ್ಕೆ ಸರ್ಕಾರ ಈ ಮಾತುಕತೆ ಮುಖಾಂತರ ಬಗೆಹರಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರತ್ನ ವಿಷ್ಣುವರ್ಧನ್ ಅಭಿಮಾನಿಗಳು ಒಕ್ಕೂಟದಲ್ಲಿ ನಡೀತಿರುವ ಕಾರ್ಯಕ್ರಮಗಳು ಏನೆಂದರೆ, ರಾತ್ರಿನೇ ಇವರು ವಿಷ್ಣುವರ್ಧನ್ ಸ್ಮಾರಕದಲ್ಲಿ ನಡೀಬೇಕಾದ ಕಾರ್ಯಕ್ರಮಗಳನ್ನು ಪುಣ್ಯಭೂಮಿಗೆ ರಾತ್ರಿನೇ ತೆಗೆದಾಕ್ಬಿಟ್ಟಿದ್ದಾರೆ. ನಮಗೆ ಬಹಳ ಅವಮರ್ಯಾದೆಯಾದಂಗೆ ಕರ್ನಾಟಕದಲ್ಲಿ ಎಲ್ಲಾ ಜನತೆಗೂ ಹಮ್ಮಿಕೊಳ್ಳೋದೇನೆಂದ್ರೆ, ಮೈಸೂರಿನ ಬೆಂಗಳೂರಿನ
ಒಕ್ಕೂಟ ಪುಣ್ಯಭೂಮಿಯನ್ನು ರಾತ್ರಿನೇ ಬಾಲಕೃಷ್ಣ ಅವರು ತೆಗೆಸಿರೋದ್ರಿಂದ ಬಾಲಕೃಷ್ಣ ಅವ್ರ ಅಪ್ಪಂದಲ್ಲ ಇದು. ಬಾಲಕೃಷ್ಣ ಅವರಿಗೆ ಅವರು ಗೌರ್ಮೆಂಟ್ ಇಂದ ಕೊಟ್ಟಿರೋಂತ ಜಾಗ ಇದು. ಗೌರ್ಮೆಂಟ್ ಇಂದ ಕೊಟ್ಟಿರೋ ಜಾಗನ ಇವರು 99 ವರ್ಷಕ್ಕೆ ಇವ್ರಿಗೆ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗನ ಇವರಿಗೆ ಕೊಟ್ಟಿರೋದು 99 ವರ್ಷಕ್ಕೆ. ಇವರು ಅಭಿವೃದ್ಧಿ ಮಾಡಿ ಅಂತ ಇವರು ಅಲ್ಲೋಲ ಕಲ್ಲೋಲ ಮಾಡ್ಕೊಂಡು ಅಕ್ಕ ತಂಗಿರು ಅಣ್ಣ ತಂದಿರು ಎಲ್ಲ ಇದನ್ನ ಮಾರ್ಕೊಂಡು ರಾತ್ರಿನೇ ಈ ಜಾಗನ ತೆಗಿಸಿ ಇವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇವಾಗ ಈ ಜಾಗ ನಮ್ಗೆ ಅವಮರ್ಯಾದೆ ಆಗಿದೆ. ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ಬಿಟ್ಕೊಡಕ್ಕಿಲ್ಲ. ಅದೇನೈತೆ ಅಮೌಂಟ್ ಅದನ್ನ ನಾವು ಕಟ್ಕೊಡ್ತೀವಿ. ಕೋರ್ಟ್ ಮುಖಾಂತರ ಏನು ಇದು ಚಾರ್ಜ್ ಮಾಡ್ತಾರೋ ಆ ಅಮೌಂಟ್ ನಾವು ಕಟ್ಕೊಡಕ್ಕೆ ರೆಡಿ ಇದೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಕೋರ್ಟ್ ಆದೇಶದಂತೆ ನಮಗೆ ಬಿಟ್ಕೊಟ್ರೆ ಬಹಳ ಉತ್ತಮ. ಇಲ್ಲ ಅಂದ್ರೆ ಸೆಪ್ಟೆಂಬರ್ 18 ಆದ್ಮೇಲೆ ಒಂದಿನ ಡೇಟ್ ಫಿಕ್ಸ್ ಮಾಡಿ ಕರ್ನಾಟಕದಂತ ಬಂದನ್ನು ಮಾಡಕ್ಕೆ ಹಮ್ಮಿಕೊಂಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.